ಅವರು ಹೀರೋ ಸೈಕಲ್ ಮ್ಯಾಗ ಅಡ್ಡಾಡಿರ್ಬೋದು, ನಾವು ಅಟ್ಲಾಸ್ ಸೈಕಲ್ ಮ್ಯಾಗ ಅಡ್ಡಾಡಿವಿ. ಯಾವುದೇ ಒಂದು ವ್ಯಕ್ತಿ ಈ ಹಂತಕ್ಕೆ ಬರಬೇಕಾದ್ರೆ, ಇವತ್ತು ಸಿದ್ದು ಅಣ್ಣ ಸೌದಿಯವರು ಸುಮಾರು 4 ಸಲ ವಿಧಾನಸಭಾ ಸದಸ್ಯರು, ನಾನು 6 ಸಲ, 2 ಸಲ MP, 3 ಸಲ MLA, 1 ಸಲ MLC. ಆದರೆ ಇದ್ರ ಹಿಂದೆ ಒಬ್ಬ ಕಾರ್ಯಕರ್ತನಾಗಿ ಏನೂ ಇರಲಿಲ್ಲ. ನಾವು ಸಾಮಾನ್ಯ, ಏನು ಭಾಳ ದೊಡ್ಡ ಶ್ರೀಮಂತ ಕುಟುಂಬನೇ ಅಲ್ಲ. ಆದರೆ ಹೋರಾಟ, ಸಂಘರ್ಷ ಯಾವುದೇ ಕ್ಷೇತ್ರದಲ್ಲಿ ತಗೋರಿ, ನಮ್ಮ ಹೋರಾಟ ಇದ್ದರೆ, ನಮ್ಮ ಕಠಿಣ ಪರಿಶ್ರಮ ಇದ್ದರೆ, ದೇವರು ನಮಗೆ ಒಂದಿಲ್ಲ ಒಂದು ದಿವಸ ಒಲಿತಾನ ಅನ್ನೋದಕ್ಕೆ ನಾವೆಲ್ಲ ಇವತ್ತು ಒಂದು ಉದಾಹರಣೆ, ಇದೇ ಜಿಲ್ಲೆದವರು ಉದಾಹರಣೆ ಇದೀವಿ. ಇವತ್ತು ನಾವು ಸಿದ್ಧಸಿರಿ ಕಟ್ಟಿದೀವಿ, ಸುಮಾರು 5,000 ಕೋಟಿ ರೂಪಾಯಿ ಸಮೀಪ ಡಿಪಾಸಿಟ್ ಇದ್ದೇವೆ. ನಾವು ಕಾರ್ಖಾನೆ ಒಮ್ಮೆ ಮಾಡಿದೀವಿ, ಒಮ್ಮೆ ಲಾಸ್ ಆದೀವಿ, ಮತ್ತೆ ಬಿಟ್ಟಿವಿ, ಮತ್ತೆ ಕಟ್ಟಿದೀವಿ. ಅಂದ್ರೆ ಜೀವನದಾಗ ಪ್ರಯತ್ನ ಯಾವಾಗಲೂ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಇವತ್ತು ಬಿಜಾಪುರ ನಗರದಲ್ಲಿ ಒಳ್ಳೆಯ ಶಾಲೆಗಳನ್ನು, ಇವತ್ತು ಸುಮಾರು 5,000 ಮಕ್ಕಳು ಕಲಿಯುವಂಥ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ನಾವು ಕಟ್ಟಿದ್ದೀವಿ. ಒಂದೇ ಶಾಲೆಯಲ್ಲಿ ಸಂಗನ ಬಸವ ಶಿಶು ನಿಕೇತನ ಅಂತ ಒಂದು CBSE ಸ್ಕೂಲ್ ಇದೆ ನಮ್ಮದು. ಸುಮಾರು 3,700 ಮಕ್ಕಳಿದ್ದಾರೆ. ಇನ್ನೊಂದು CBSE ಸ್ಕೂಲ್ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಶಿಶು ನಿಕೇತನ ಅಂತೇಳಿ. ಅಲ್ಲಿ ಸುಮಾರು 1,500 ಮಕ್ಕಳಿದ್ದಾರೆ. ಸುಮಾರು 50 ಎಕರೆದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ದೀವಿ. ಸುಮಾರು ಕರ್ನಾಟಕದಲ್ಲಿ ಯಾವ ರಾಜಕಾರಣಿಯೂ ಸಹ 1,500 ದೇಶಿ ಆಕಳ ಒಂದು ರಕ್ಷಣೆ ಮಾಡುವಂಥ ಗೋಶಾಲೆ ಯಾರು ಮಾಡಿರ್ಲಿಕ್ಕಿಲ್ಲ, ಅದು ನಾವು ಮಾಡಿದ್ವಿ. ಈ ರೀತಿ ಜೀವನದಲ್ಲಿ ಎಲ್ಲ ರೀತಿ ಸಂಘರ್ಷ. ನಮ್ಮ ನಿರಾಣಿ ಅವ್ರು ಹೇಳಿದ್ರು, ಎಲ್ಲಾನು ಸಿಕ್ಸರ್ ಹೊಡಿಬಾರ್ದು ಅಂತೇಳಿ. ಆದರೆ ಸಿಕ್ಸರ್ನು ಹೊಡಿಬೇಕು, 4 ಹೊಡಿಬೇಕು, ಒಳಗೆ ಒಂದೇ ಹೊಡಿಬೇಕು. ಕಡೆಗೆ ಒಂದೇ ರನ್ನು ನಮಗೆ ಬೇಕಾಗಿದ್ದು, ಒಂದೇ ರನ್ ಬೇಕಾಗಿರ್ತೈತಿ, ಒಂದೇ ಬಾಲ್ ಉಳಿದಿರ್ತದೆ. ಅವಾಗ ಧೈರ್ಯ ಮಾಡಿ ಒಂದೇ ರನ್ ಹೊಡೆದ್ರು ಗೆದ್ದು ಬಿಡ್ತಿರ್ತೀವಿ. ಹಂಗೆ ನಮ್ಮದು ಆಗಿರ್ಲಿಕ್ಕಿಲ್ಲ. ವಾಜಪೇಯಿ ಅವ್ರ ನಂತರ ಏನು ಅವರು ಇದ್ದಾಗ ಮಂತ್ರಿ ಆಗೋದು ಬಿಟ್ಟರೆ ಮುಂದೆ ಆಗಿರ್ಲಿಕ್ಕಿಲ್ಲ. ಆದರೆ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಇವತ್ತು ಯತ್ನಾಳ್ ಅವರು ಅಂತ ಒಂದು ಹೆಸರು ಮಾತ್ರ ನಾವು ಮಾಡಿದ್ದೀವಿ. ಕಾರಣ ಹೋರಾಟ ನೇರವಾಗಿ. ಇವತ್ತು ನೋಡಿರಲ್ಲ ನೀವೆಲ್ಲ, ನಮ್ಮ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಬಾಯಿ ಬಂದ್ ಮಾಡಿದೆ ಎಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಕ್ ಹೋದ್ರು, ಏನೋ ಸಂವಿಧಾನದ ಆರ್ಟಿಕಲ್ 90 ಮಿಸ್ಟರ್ ಯತ್ನಾಳ್ ಅಂತ ಹೇಳಿ ತೆಗೆದು ಹೋದ್ರಿ ಅಂತ ಹೇಳಿದೆ. ಅವ್ರಿಗೆ ಸಿಗಲೇ ಇಲ್ಲ. ಒಮ್ಮೆ ನನಗೆ ಹೇಳಿದ್ರು ಅವರು, ಸುಮ್ಮನೆ ಕುಳಿತುಕೊಳ್ಳಯ್ಯ ನೀನು, ನಿನ್ನ ಎಕ್ಸ್ಪೆಲ್ ಮಾಡ್ಯಾರ, ಸುಮ್ಮನೆ ಕುಂಡ್ರತಂದ್ರು. ನಾ ಹೇಳಿದೆ ಬೆಂಗಳೂರು ಅಧಿವೇಶನದಾಗ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಎಕ್ಸ್ಪೆಲ್ ಗಿರೇಕಿನೇ ಅಂತ ಹೇಳಿದೆ. ನೀವು ಎಕ್ಸ್ಪೆಲ್ ಆಗಿದ್ದಕ್ಕೇ ಮುಖ್ಯಮಂತ್ರಿ ಆದ್ರಿ. ಎಕ್ಸ್ಪೆಲ್ ಆಗಿದ್ದಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಎಕ್ಸ್ಪೆಲ್ ಆದಕ್ಕೆ ಯಡಿಯೂರಪ್ಪ ಆದರು. 4ನೇ ಕ್ಯಾಂಡಿಡೇಟ್ ಗಿರಾಕಿ ಅಂದ್ರೆ ನಾನೇ, ಸಿದ್ದು ಅಣ್ಣ ಸೌದಿಯವರೇ. ಹೋರಾಟ ಸಂಘರ್ಷ ಯಾವಾಗಲೂ. ಈ ಎಲ್ಲ ಮಕ್ಕಳು ಪಾಪ, ನನಗ ನಿಮಗೆ ಯಾವುದೇ ಒಂದು ನಾ ಈ ಕ್ಷೇತ್ರ ಅಲ್ಲ, ಯಾವುದೇ ಇಲ್ಲ. ನೀವೇನಿವತ್ತು ಪ್ರೀತಿ ತೋರ್ಸ್ಲಾಕತ್ತೀರಲ್ಲ, ತೋರ್ಸ್ಲಾಕತ್ತೀರಿ ಹಿಂದುತ್ವನ ಅಂತ ಒಂದು ದೊಡ್ಡ ಶಕ್ತಿ. ಅದನ್ನು ಬಿಟ್ಟರೆ ನಾನು ಜೀರೋ. ಅದು ಯಾಕಂದ್ರೆ ಇವತ್ತು ನಮ್ಮ ಜನರಿಗೆ ಜಗತ್ನಾಗ ನಡೀತಿರುವಂಥ ವ್ಯವಸ್ಥೆ ಬಗ್ಗೆ ಸಿಟ್ಟದೆ. ಜಗತ್ನಾಗ ಇವತ್ತು ನಮ್ಮ ಮೇಲೆ ಏನೋ ಒಂದು ರೀತಿ, ನಮ್ಮ ಜನರ ಮೇಲೆ ಆಗ್ತಿರುವಂಥ ಒಂದು ರೀತಿ ಏನು ಅಪಮಾನ, ಸುಡುವಂಥ ಮಟ್ಟಿಗೆ ಇವತ್ತೇನು ಹೋಗೈತಲ್ಲ ವ್ಯವಸ್ಥೆ, ಅದರ ಒಂದು ಪ್ರತಿರೋಧ ಕೂಡ ಒಬ್ಬ ಕರ್ನಾಟಕಕ್ಕೆ ಬೇಕಾಗಿದೆ ಅನ್ನುವಂಥ ಒಂದು ಜನರಲ್ಲಿ ಭಾವನೆಯಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ಮೇಲೆ ಹೇಳ್ತಿರ್ತೀನಿ, JCB ಸರ್ಕಾರ ನಂದು ಅಂತೇಳಿ.
ಇಲ್ಲಾಂದ್ರೆ ಯುವಕರು ಇಡೀ ಕರ್ನಾಟಕದ ಯುವಕರು, ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಪ್ರಬಲ ಇದೀವಿ, ಆ ಮಾತು ಬೇರೆ. ದಕ್ಷಿಣ ಕರ್ನಾಟಕದಲ್ಲಿ ನಾವು ಯಾರೂ ಅಲ್ಲಿ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ, ಅಲ್ಲಿ ನಮ್ಮ ಯಾವುದೂ ನಡೀತಿದ್ದಿಲ್ಲ. ಈಗ ದಕ್ಷಿಣ ಕರ್ನಾಟಕದ ಯುವಕರು ಸಹ ನಾವು ಹೋದ್ರೆ 10,000 to 15,000 ಜನ ಸೇರ್ತಾರಂದ್ರೆ ಅದ್ರ ಒಂದೇ ಒಂದು ಶಕ್ತಿ ಹಿಂದುತ್ವ. ಅದಕ್ಕೆ ನಾವು ನಮ್ಮ ದೇಶ ಉಳಿಬೇಕು. ಇವತ್ತು ನಮ್ಮ ಕೊನ್ನೂರವರು ಇದರ ಕಾರ್ಯಕ್ರಮ ಉದ್ಘಾಟನೆಯನ್ನ ಜೈ ಜವಾನ್ ಜೈ ಕಿಸಾನ್ ಇದು ಘೋಷಣೆ ಕೊಟ್ಟವ್ರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮುಂದೆ ವಾಜಪೇಯಿ ಅವರು ಏನು ಘೋಷಣೆ ಕೊಟ್ಟರದನ್ನ? ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಈ ಮೂರು ಇದ್ದಾಗನೇ ಭಾರತ ಇವತ್ತು ಜಗತ್ತಿನ 3ನೇ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಒಂದು ರೈತ, ಇವತ್ತು ನೀವೆಲ್ಲ ಇಷ್ಟು ಥಂಡಿದ್ರು ಕೂತಿರಲ್ಲ, ಇದ್ರ ಮೈನಸ್ ಇರ್ತದಲ್ಲಿ ಕಾಶ್ಮೀರದಲ್ಲಿ ನಮ್ಮ ಸೈನಿಕರು, ಅವರು ಜಾಗ್ರತೆ ಇರದೇ ಇದ್ರೆ ನಾವು ಇಲ್ಲಿ ನೆಮ್ಮದಿಯಿಂದ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ರೈತ ರಾತ್ರಿ ಆದ್ರೂ ನೀರು ಉಣಿಸ್ತಾನಂತೆ, ಎಂತ ಥಂಡಿದ್ರು ಕಷ್ಟಪಡ್ತಾನೆ. ನಮ್ಮ ಸೈನಿಕನು ಸಹ ರಾತ್ರಿ -°C 4 ಇರ್ತದೋ 3 ಇರ್ತದೋ ಅಲ್ಲಿ ನಮ್ಮ ರಕ್ಷಣೆಗಾಗಿ ಇವತ್ತು ಪ್ರಾಣ ಕೊಡುವಂಥ ಸೈನಿಕರದ ಅರ್ಥಳಿ ಭಾರತ ಸುರಕ್ಷಿತವಾಗಿದೆ. ಇವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂತ ಒಬ್ಬ ಪ್ರಧಾನಮಂತ್ರಿ ದೇಶಕ್ಕೆ ಸಿಕ್ಕಿದ್ದು ಸಹ ಈ ದೇಶದ ಒಂದು ದೈವ. ಮೊದಲಿನಂಗಿಲ್ಲ ಈಗ ಭಾರತ ಮೊದಲಿನ ಭಾರತ ಇಲ್ಲ. ಈಗ ನಮ್ಮ ಒಬ್ಬ ಸೈನಿಕನಿಗೆ ಏನಾದರೂ ಆದ್ರೆ 10 ಅವ್ರನ್ನ ಹೊಡೆದು ಬರುವಂಥ ಭಾರತ ಇವತ್ತಿದೆ. ಮೊದಲು ಹಂಗಿರಲಿಲ್ಲ. ನಾನು MP ಇದ್ದಾಗ ನೋಡಿದೆ, ಇದು ಲೋಕಸಭೆಯಲ್ಲಿ ನಾವು ಮಾತಾಡ್ತಿದ್ದೀವಿ, ನಮ್ಮ ಸೈನಿಕರ ಶಿರಚ್ಛೇದ ಮಾಡಿ ಚೀಲ್ನಲ್ಲಿ ಹಾಕಿಕೊಟ್ಟು ಕಳಿಸುವಂಥ ಭಾರತನೂ ನೋಡಿದ್ದೀವಿ. ಇವತ್ತ ಅವರ ಪಾಕಿಸ್ತಾನದ ಮನಿ ಒಳಗೆ ಹೋಗಿ ಬಾಂಬ್ ಹಾಕಿ ಬರುವಂಥ ಭಾರತವನ್ನು ಇವತ್ತು ನಾವು ನೋಡ್ಲಕತ್ತೀವಿ. ಅವರು ಹೊಟ್ಟೆ ಒಪ್ಕೊಂಡಿದ್ದಿಲ್ಲ. ನಿನ್ನೆ ಡಿಸ್ಕ್ಲೋಸ್ ಮಾಡ್ಯಾರ ಪಾಕಿಸ್ತಾನದವರು, ಇಲ್ಲ ನಮ್ಮ ವಿಮಾನ ನಿಲ್ದಾಣ ಮೇಲೆ ಬಾಂಬ್ ಹಾಕಿದ್ದು ಖರೆ, ನಮ್ಮದು ಭಾಳಷ್ಟು ಪಾಕಿಸ್ತಾನ ಲಾಸ್ ಆಗಿದ್ದು ಖರೆ ಇವತ್ತು ಒಪ್ಕೊಳಕತ್ತಾರೆ. ನಮ್ಮದೊಬ್ಬ ಸೈನಿಕ ನಾವು ಯಾವುದೋ ಒಂದು ಪೈಲಟನ್ನು ಹಿಡಿದು ಹಾಕಿದ್ರಲ್ಲ, ಹೆಸರೇನು ಅಭಿನಂದನನ್ನ ಏನೂ ಮಾಡಲಿಲ್ಲ, ಸರಳ ತಂದು ಬಾರ್ಡ್ರಿಗೆ ಬಿಟ್ಟು ಹೋದ್ರಲ್ಲ ಮಕ್ಕಳು. ನಾವು ಇನ್ನ MP ಆಗೋಕ್ಕಿಂತ ಮುಂಚೆ ವಾಜಪೇಯಿ ಅವರಿಗೂ ಒಂದು ಸವಾಲು ಬಂದಿತ್ತು. ನಮ್ಮ ದೇಶದ ಅಣು ಏನು ಪ್ರಯೋಗ ಮಾಡಬೇಕಾಗಿತ್ತಲ್ಲ, ಆ ಒಂದು ಅಣು ಪ್ರಯೋಗವನ್ನ ಏನು ಮಾಡಿದ್ರು, ಅವಾಗನು ಜಗತ್ತಿನಲ್ಲಿ ನಮ್ಮ ಮೇಲೆ ಒಂದು ನಿರ್ಬಂಧ ಹಾಕಿದಾಗ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದ್ರು, ನಾವು ಒಂದೇ ಹೊತ್ತು ಊಟ ಆದ್ರೆ ಸಾಕು, ನಾವು ಭಾರತದ ನಮ್ಮ ಸಾಮರ್ಥ್ಯವನ್ನ ಯಾರ ಮುಂದೆ ತಲೆಬಾಗುವುದಿಲ್ಲ ಅನ್ನೋಂಥ ಮಾತು ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಭಾರತ ಇಷ್ಟೊಂದು ಶಕ್ತಿಯುತ ಭಾರತ ಇವತ್ತಿದ್ದಾಗ ಇನ್ನು ಮುಂದೆ ನಡೆದಿಲ್ಲ. ಇನ್ನು ಮುಂದೆ 2028 ನಂತರ ಕರ್ನಾಟಕದ ಗಣಪತಿ ಮ್ಯಾಗ ಕಲ್ಲು ಹೋಗಿದ್ದು ನಡೆದಿಲ್ಲ. 2028 ನಂತರ ಹಿಂದೂ ದೇವಸ್ಥಾನಗಳ ಮೇಲೆ ಕಲ್ಲೆಸೆಯುವಂಥದ್ದು ನಡೆದಿಲ್ಲ. ಭಾರತ ಬದಲಾವಣೆ ಆಗ್ತಾ ಇದೆ, ಕರ್ನಾಟಕನೂ ಬದಲಾವಣೆ ಆಗ್ತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದಕ್ಕೇನು ಜಾತಿ ಇಲ್ಲ, ಪಂಗಡಿಲ್ಲ, ವರ್ಗ ಇಲ್ಲ, ಯಾರು ಬೇಕಾದರೂ ಬಾಯಾಗ ಎಷ್ಟು ನೋಡ್ತೇವೆ. ಇದಕ್ಕೇನು ಜೈ ಶ್ರೀರಾಮ್ ಅನ್ನೋದು ನಾನು ನೋಡ್ತೀನಿ, ಎಷ್ಟು ಖುಷಿ ಆಗ್ತದೆ. ನಾನು ಅನೇಕ ಕಡೆ ದಲಿತ ಬಂಧುಗಳು, ಹಿಂದುಳಿದವರು, ಯುವಕರು ಜೈ ಶ್ರೀರಾಮ್ ಅಂದ್ಕೊಂಡೇ ಜೈ ಜೈ ಶ್ರೀರಾಮ್ ಅಂತಾರ.
ಅದಕ್ಕೆ ಕಾರಣ ರಾಮನ ಬೈಯವರು ಅದಾರೆ ಇದೇ ರಾಜ್ಯದಾಗ, ಸನಾತನ ಧರ್ಮ ಬೈಯವರು ಅದಾರೆ. ಅದರ ಭಾಳ ಕೆಟ್ಟ ಅನ್ಸೋದಂತ ಕೆಲವೊಂದು ಕ್ಯಾಮಿಗೆರಿಕೆಗಳೂ ಮಾತಾಡ್ತಾವೆ, ಏನೇನೋ ಮಾತಾಡ್ತಾರೆ. ನಮ್ಮ ಧರ್ಮದ ಬಗ್ಗೆ ದೇಶದ ಬಗ್ಗೆ ಮಾತಾಡಿದಾಗ ನಮ್ಮ ಯುವಕರು ಮುಂದಿನ ದಿವಸ ಈ ರಾಜ್ಯದಲ್ಲಿ, ಮೊನ್ನೆ ನಾ ಹೇಳಿದೆ ವಿಧಾನಸಭೆಯಲ್ಲಿ 2,88,000 ಉದ್ಯೋಗಗಳು ಖಾಲಿ ಅದಾವೆ. ಎಷ್ಟು ಖಾಲಿ ಅದಾವು? 2,00,000. ಅವ್ರಿಗೆಲ್ಲ ಉದ್ಯೋಗ ಕೊಡ್ಬೇಕಲ್ಲ. ಇಷ್ಟೆಲ್ಲ ಸ್ಕೂಲು ಕಾಲೇಜ್ ಇಷ್ಟೆಲ್ಲ ಹೊರಗೆ ಬರ್ತಾ ಇದ್ದಲ್ಲ ಮಕ್ಕಳು. ಇವತ್ತು KPSC ಒಳಗೆ ಎಷ್ಟೋ ಮಕ್ಕಳು ಮೆರಿಟ್ ಇದ್ದರೂ ಸಹ ನೇಮಕಾತಿ ಆಗುವುದಿಲ್ಲ. ನಾ ಮೊನ್ನೆ ಹೇಳಿದೆ ವಿಧಾನಸಭೆಯಲ್ಲಿ, ಕನಿಷ್ಠ 1,00,000 ಮಕ್ಕಳನ್ನಾದ್ರೂ ನೌಕರಿ ಕೊಡ್ರಿ. 1,00,000 ಕುಟುಂಬಗಳು BPL ಮೇಲೆ ಬಂದ್ರಂದ್ರೆ ನೀವು ಯಾವ ಗ್ಯಾರಂಟಿಗಳು ಬೇಕಾಗಿಲ್ಲ. ರೈತರಿಗೆ ಬೇಕಾಗಿದ್ದು, ಜನರಿಗೆ ಬೇಕಾಗಿದ್ದು ತಮ್ಮ ಮಕ್ಕಳಿಗೆ ಉದ್ಯೋಗ. ಆ ಕಡೆ ಯಾವಾಗ ಬರ್ತದಂದ್ರೆ ನಾವೇನಿದೀವಲ್ಲ ರಾಜಕಾರಣಿಗಳು. ನಾ ಮೊನ್ನೆ ಹೇಳಿದೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಚರ್ಚೆ ನಡೆದಿತ್ತು ವಿಧಾನಸಭೆಯಲ್ಲಿ. ನಾ ಏನು ಹೇಳಿದೆ, ಮೊದಲು ನೀವು ಏನೇನು ಇಲ್ಲಿ 224 ಮಂದಿ ಕೂತಿರಲ್ಲ MLAಗಳು, ನೀವು ಪೊಲೀಸ್ ಟ್ರಾನ್ಸ್ಫರ್ನ ರೊಕ್ಕ ತಿನ್ನೋದು ಬಿಟ್ರಿ ಅಂದ್ರೆ ಅರ್ಧ ಕರ್ನಾಟಕ ಸುಧಾರಣೆ ಆಗ್ತದೆ. ಅವಾಗ ಅದರ ಒಂದು ಅರ್ಧ ಮಂದಿ ಮೇಜು ಕುಟ್ಟಿದ್ರು, ಅರ್ಧ ಮಂದಿ ಕುಟ್ಲಿಲ್ಲ. ಕುಟ್ಟಿದವರು ಬರೋಬರಿ ಅಂದಾಗ ಉಳ್ಕಿದವರು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬರೇ ಹಿಂದುತ್ವ ಅಷ್ಟೇ ಅಲ್ಲ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಆದರೆ ಇಂಥ ಒಳ್ಳೆ ಕಾಲೇಜ್ಗಳನ್ನ ತೆಗೆದಂಥ ಕೊಣ್ಣೂರವರ ಪ್ರಯತ್ನ. ಎಷ್ಟೋ ಜನ ಇಲ್ಲಿಂದ IAS IPS ಆಗಿ ಹೋಗಿರ್ಬೋದು, PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು. ಅಂಥ ಒಂದು ಪ್ರಯತ್ನವನ್ನು ಕೊಣ್ಣೂರವ್ರು ಮಾಡಿದ್ದಾರೆ. ಇವತ್ತು ಅವ್ರು ನೋಡಿಬಿಟ್ರೆ, ಹಿಂದಕ್ಕೊಮ್ಮೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಫೋಟೋ ಇತ್ತು, ಹಿಂಗೆ ಸೇಮ್ ಅವರು ಅಂಬೇಡ್ಕರ್ ಅವ್ರದ್ದು ಒಂದು ಇದೇ ಡ್ರೆಸ್ನಾಗೆ ಒಂದು ಯಾವುದೋ ಕಟ್ಟಿ ಮ್ಯಾಗ ಕೂತಿದ್ದು ನಾನು ನೋಡಿದೆ. ಕೊಣ್ಣೂರವರು ಈ ಕಡೆ ಈ ಭಾಗಕ್ಕೊಬ್ಬ ವಿದ್ಯೆಯನ್ನು ಕೊಟ್ಟಂಥ ಒಬ್ಬ ವಿದ್ಯಾರತ್ನ ಅಂದ್ರೂ ಅಡ್ಡಿ ಇಲ್ಲ ಅನ್ನೋಂಥ ಮಾತನ್ನು ಹೇಳಿ, ಅವರಿಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆಯ ಸಂಸ್ಥೆಗಳನ್ನು ತೆಗೀಲಿ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ತೆಗೆಯುವಂಥ ಶಕ್ತಿಯ ಭಗವಂತ ಕೊಡಲಿ. ಯಾಕಂದ್ರೆ ನಾವು ಈಗ ಇನ್ನು 2 ವರ್ಷಕ್ಕೆ ನಾವು ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಎಲ್ಲ ತಯಾರಿ ಮಾಡ್ಕೊಂಡಿವಿ. ಹಾಗೆ ನಮ್ಮ ಕೊಣ್ಣೂರವ್ರದ್ದು ಒಂದು ಮೆಡಿಕಲ್ ಕಾಲೇಜ್ಗೇನು ಎಷ್ಟು ಮೆಡಿಕಲ್ ಕಾಲೇಜ್ ಆದರೂ ಮೊದಲಿನಾಗ ಇಲ್ಲ, ಭಾಳಷ್ಟು ಕಾನೂನುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಳ ಲಿಬರಲ್ ಮಾಡಿದ್ದಾರೆ. ಅದಕ್ಕೆ ಎಷ್ಟು ವೈದ್ಯರು ಸಾಲುವುದಿಲ್ಲ. ಇವತ್ತು ನೋಡ್ರಿ, ಅಮೇರಿಕಾದಿಂದ ಭಾರತಕ್ಕೆ ಆಪ್ರೇಷನ್ ಮಾಡ್ಕೊಳಕ್ಕೆ ಬರ್ತಾರೆ. ಮೊನ್ನೆ ಒಬ್ಬರು ಅಲ್ಲಿಂದು ಆಪ್ರೇಷನ್ಗೆ ಬಂದಿದ್ರು. ಎಷ್ಟು ಕೇಳಿದೆ, ಇಲ್ಲಿ ಯಾಕೆ ಬಂದಿರ, ಅಲ್ಲಿ ಅಮೇರಿಕಾದಾಗ ಚಲೋ ಐತಂದ್ರೆ, ಇದೇ ಅಮೇರಿಕಾದಾಗ ಆಪ್ರೇಷನ್ ಅದು ಅಲ್ಲಿಂದ ಇದು ಮಾಡ್ಕೋಬೇಕಾದ್ರೆ 60 ಲಕ್ಷ ರೂಪಾಯಿ ಬರ್ತಿತ್ತು. ಈಗ ಭಾರತಕ್ಕೆ ಬಂದು ನಾನು ಮಾಡ್ಕೊಂಡಿದ್ದೀನಿ 6 ಲಕ್ಷ ರೂಪಾಯಿದಲ್ಲಿ ನನಗೆ ಆಗಿದೆ. ಅಂದರೆ ಎಷ್ಟು ವ್ಯತ್ಯಾಸ ಇದೆ ಅಮೇರಿಕಾ ಮತ್ತು ಭಾರತದಲ್ಲಿ. ನಮ್ಮಲ್ಲಿ ಒಬ್ಬರು ಕಣ್ಣಿನ ಡಾಕ್ಟರ್ ಇದ್ದಾರೆ, ದಾನಯ್ಯ ಮಠ್ ಅಂತೇಳಿ. ಅವರು ತಿಂಗಳದಾಗ 2 ವಾರ ಲಂಡನ್ಗೆ ಹೋಗ್ತಾರೆ. ಒಂದು ಕಣ್ಣಿನ ಆಪರೇಷನ್ಗೆ ಒಂದು ಪೇಷಂಟಿಗೆ 45,000 ರೂಪಾಯಿ ಅವ್ರಿಗೆ ಬರ್ತದೆ. ದಿವಸ 20 ಆಪ್ರೇಷನ್ ಮಾಡ್ತಾರೆ. ಎಷ್ಟಾಯಿತು? 1 ವಾರ ಅಲ್ಲಿರ್ತಾರೆ, ಆರಾಮ್ ಮಾಡಲಿಕ್ಕೆ ಭಾರತಕ್ಕೆ ಬರ್ತಾರೆ. ನಮ್ಮ ಬಿಜಾಪುರದವ್ರು ಆ ಥರಗಾದವರು. ಅಂದರೆ ಎಷ್ಟು ಇವತ್ತು ವಿದೇಶದಲ್ಲಿ ನಮ್ಮ ಮತ್ತು ನೋಡ್ರಿ, ಮನೆ ನಮ್ಮ ಶಿವರಾಜ್ ಕುಮಾರ್ ಅವರು ಏನು ಅವ್ರದ್ದು ಇದ್ರದ್ದು ಕ್ಯಾನ್ಸರ್ ಏನು ಇದು ಮಾಡ್ಕೊಂಡು ಬಂದ್ರಲ್ಲ, ಅದು ಆಪ್ರೇಷನ್ ಯಾರು ಮಾಡೋದವರು? ಅಮೇರಿಕಾದಾಗ ದಕ್ಷಿಣ ಕನ್ನಡದವ್ರು. ಆಶ್ಚರ್ಯ ಆಯ್ತು. ಮೊನ್ನೆ ನನಗೆ ಮಧು ಬಂಗಾರಪ್ಪ ನಾನು ಬಲ್ಲಿ ಬಂದು ಕೂತಿದ್ರು, ಹೇಳಕತ್ತಿದ್ರು, ಇಲ್ಲ ಯಾವುದೋ ನಮ್ಮ ದಕ್ಷಿಣ ಕರಾವಳಿ ಭಾಗದವರೇ ಅಲ್ಲಿ ಅಮೇರಿಕಾದಾಗ ಅದಾರೆ, ನಮ್ಮವ್ರು ಹೋಗಿ ಇಲ್ಲಿ ಆಪ್ರೇಷನ್ ಮಾಡ್ಕೊಂಬಂದು. ಅದು ಎಷ್ಟು ಕೋಟಿ ಹೋಯ್ತು ಆ ಮಾತು ಬೇರೆ. ಅಂದರೆ ಭಾರತದ ವಿಜ್ಞಾನಿಗಳು, ಡಾಕ್ಟರ್ಸು, ಇಂಜಿನಿಯರ್ಸು ಜಗತ್ತಿನಾಗ ಎಲ್ಲ ದೇಶದಲ್ಲಿ ಒತ್ತು ಒಳ್ಳೆಯ ಹೆಸರೇನು ಮಾಡ್ಯಾರ. ಅದೇ ರೀತಿ ಈ ಸಂಸ್ಥೆಯಿಂದಲೂ ಒಳ್ಳೆಯ ಒಂದು ಪ್ರಾಡಕ್ಟ್
ಏನತ್ತೀವಿ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಬರಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.